ಭಾರತೀಯ ಪ್ರೌಢವಯಸ್ಕರಲ್ಲಿ ಅನೇಕ ಅಕಾಲಿಕ ಮರಣಗಳು ಮಲೇರಿಯಾ ಮತ್ತು ಕ್ಷಯದಿಂದ ಉಂಟಾಗುವ ಸೋಂಕು ರೋಗಗಳಿಂದ ಉಂಟಾಗುತ್ತವೆ. ಸುಮಾರು 2 ಲಕ್ಷ ಭಾರತೀಯರು ಮಲೇರಿಯಾದಿಂದ ಪ್ರತಿ ವರ್ಷ ಮರಣ ಹೊಂದುತ್ತಾರೆ. ಈಗಲೂ ಭಾರತದಲ್ಲಿ ಮಲೇರಿಯಾ ಮತ್ತು ಕ್ಷಯ ಸೋಂಕುಗಳೇ ಮರಣಗಳ ಪ್ರಮುಖ ಕಾರಣಗಳಾಗಿವೆ. ಇತರ ಅನೇಕ ದೇಶಗಳಂತೆ ಭಾರತವು ಇವುಗಳನ್ನು ನಿಯಂತ್ರಿಸಿಲ್ಲ. ಆದರೆ ನೀವು ಇವುಗಳಿಂದ ಆಗುವ ಮರಣಗಳನ್ನು ಕಡಿಮೆ ಮಾಡಬಲ್ಲ ಸರಳ ಕ್ರಮಗಳನ್ನು ಕೈಗೊಳ್ಳಬಹುದು. ಈ ಸರಳ ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ನೀವು ನಿಮ್ಮ ಜಿಲ್ಲೆಯಲ್ಲಿ ಮಲೇರಿಯಾ ಮತ್ತು ಕ್ಷಯ ರೋಗಗಳನ್ನು ನಿಯಂತ್ರಿಸಬಹುದು. ಮಲೇರಿಯಾ ಮತ್ತು ಕ್ಷಯ ಯೋಜನೆಗಳಿಗೆ ಪ್ರಯೋಗಾಲಯ ತಂತ್ರಜ್ಞರು, ಮೇಲ್ವಿಚಾರಕರ ಎಲ್ಲಾ ಖಾಲಿ ಸ್ಥಳಗಳನ್ನು ತುಂಬಿರಿ. ಮಾಹಿತಿ ಶಿಕ್ಷಣ ಸಂವಹನ IEC ನಿಧಿಯನ್ನು ಪ್ರತಿಯೊಂದು ಜ್ವರದ ಪ್ರಕರಣಕ್ಕೂ ರಕ್ತ ಪರೀಕ್ಷೆಯನ್ನು ಉತ್ತೇಜಿಸಲು ಬಳಸಿರಿ. ಎಲ್ಲ CHC ಮತ್ತು PHCಗಳಲ್ಲಿಯೂ ಆರ್ಟಿಮಿಸಿನಿನ್ ಕಾಂಬಿನೇಷನ್ ಚಿಕಿತ್ಸೆಯ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಿರಿ. ರೂರ್ಕೆಲಾದ ನಿವಾಸಿಯಾದ ದೀಪಕ್ ಸೆರೆಬ್ರಲ್ ಮಲೇರಿಯಾ ಎನ್ನುವ ಮಾರಣಾಂತಿಕ ರೋಗದ ಸೋಂಕು ಪಡೆದನು. ಆತನ ಜೀವವನ್ನು ಸರಳವಾದ ಆರ್ಟಿಮಿಸಿನಿನ್ ಕಾಂಬಿನೇಷನ್ ಔಷಧದಿಂದ ಉಳಿಸಲಾಯಿತು. ಆತನ ಸಹೋದರಿ ನೆನಪು ಮಾಡಿಕೊಳ್ಳುತ್ತಾರೆ. ಇದ್ದಕ್ಕಿದ್ದಂತೆ ದೀಪಕ್ ಮಾತಾಡೋದನ್ನ ನಿಲ್ಲಿಸ್ದ. ಅವನ ಚಲನೆ ವಲನೆ ಸಹ ನಿಂತೋಯ್ತು. ಅವ ಸೆಟದ್ಗೊಂಡ. ನನ್ನ ಅಮ್ಮ ಕೇಳಿದ ಯಾವುದಕ್ಕೂ ಉತ್ತರ ಕೊಡ್ಲೇ ಇಲ್ಲ. ಅವನ ನೆನಪು ಏನೇನೂ ಇರಲಿಲ್ಲ. ಸಮಯೋಚಿತ ಹಸ್ತಕ್ಷೇಪವು ಗುಣಪಡಿಸಿತು. ಮಲೇರಿಯಾ ಭಾರತದಲ್ಲಿ ಅತ್ಯಂತ ಸಾಮಾನ್ಯವಾಗಿದೆ ಮತ್ತು ಜ್ವರದ ಎಲ್ಲಾ ಪ್ರಕರಣಗಳನ್ನು ಮಲೇರಿಯಾದಂತೆ ಪರೀಕ್ಷಿಸಬೇಕು. ಈ ಮಹತ್ವದ ಕ್ರಮಗಳನ್ನು ಪಾಲಿಸುವುದನ್ನು ಖಚಿತಪಡಿಸಿಕೊಂಡರೆ ನಿಮ್ಮ ಜಿಲ್ಲೆಯಲ್ಲಿ ಮಲೇರಿಯಾದಿಂದ ಮರಣಗಳನ್ನು 50% ಕಡಿತಗೊಳಿಸಬಹುದು.